ಎಲ್ಲ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೂ ನಮಸ್ಕಾರ. ನಮ್ಮ ಚಾನಲ್ MG ಲರ್ನಿಂಗ್ ಹಬ್ಗೆ ಸ್ವಾಗತ. ನೀವೇನಾದ್ರೂ ಚಾಪ್ಟರ್ ವೈಸ್ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹುಡುಕ್ತಿದ್ರೆ ದಿಸ್ ಇಸ್ ಯುವರ್ ಚಾನಲ್. ಎವ್ರಿ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಂಡ್ ಇದ್ರದ್ದೇನಾದ್ರು PDF ಬೇಕು ಅಂದ್ರೆ, ನಾನು ಏನಿವತ್ತು ಡಿಸ್ಕಸ್ ಮಾಡ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ PDF ಬೇಕು ಅಂದ್ರೆ ಅದನ್ನ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಾಟ್ಸಪ್ ಗ್ರೂಪ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಯು ಕ್ಯಾನ್ ಜಾಯಿನ್ ಇಫ್ ಯು ವಾಂಟ್ ಅಪ್ಡೇಟ್ಸ್, ರೆಗ್ಯುಲರ್ ಅಪ್ಡೇಟ್ಸ್, ನಾಟ್ ಓನ್ಲಿ ಫಾರ್ ಫಸ್ಟ್ PUC. ನೆಕ್ಸ್ಟ್ ನೀವು ಸೆಕೆಂಡ್ PUC ಹೋಗ್ತಿದಾರಲ್ಲ, ಆ ಸೆಕೆಂಡ್ PUC ಸಹ ಅಪ್ಡೇಟ್ಸ್ ಬೇಕು ಅಂದ್ರೆ, ವೆದರ್ ಇಟ್ ಇಸ್ PU, KCET, NEET, JE ಅಪ್ಡೇಟ್ಸು ಮತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿಡಿಯೋಸ್, ಎಕ್ಸ್ಪ್ಲನೇಷನ್, ಎವ್ರಿಥಿಂಗ್, ನೋಟ್ಸ್, ಯು ವಿಲ್ ಗೆಟ್ ಇಟ್ ಇನ್ ವಾಟ್ಸಪ್ ಚಾನಲ್. ಅಂಡ್ ಅಫ್ಕೋರ್ಸ್ ನಾ ಎಲ್ಲ ವಿಡಿಯೋನು ಚಾನಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. So if you need an update and if you feel like this is a helpful video, do subscribe. So we will have a long journey since you are a first year student. Okay, so ಇಷ್ಟ ಹೇಳ್ತಾ ಕ್ವಿಕ್ ಆಗಿ ಸೆಷನ್ ನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಬಂದು ಮಾರುತಿ ಗೌಡ. ಐ ಆಮ್ ಅ ಫಿಸಿಕ್ಸ್ ಲೆಕ್ಚರರ್ ಅಂಡ್ ಐ ಆಮ್ ವೆಸ್ಟೆಡ್ ವಾಟ್ ಐ ದಟ್ ಈಸ್ ಟೀಚಿಂಗ್ ಫಿಸಿಕ್ಸ್. ಸೊ ಚಾಪ್ಟರ್ ನೇಮ್ ಬಂದು ಯೂನಿಟ್ಸ್ ಅಂಡ್ ಡೈಮೆನ್ಷನ್. ಸೊ ಫಸ್ಟ್ PUC ಈ ಚಾಪ್ಟರ್ ಇಂದ ಆಕ್ಚುಲ್ ಆಗಿ 3 ಮಾರ್ಕ್ಸ್ ಬರ್ಬೋದು ಅಂತ ಬ್ಲೂ ಪ್ರಿಂಟ್ ಅಲ್ಲಿ ಇದೆ. ಆಕ್ಚುಲ್ ಬ್ಲೂ ಪ್ರಿಂಟ್ ಏನು PU ಬೋರ್ಡ್ ಅವರು ರಿಲೀಸ್ ಮಾಡಿಲ್ಲ. ಸೊ ಟೆಂಟೇಟಿವ್ ಬ್ಲೂ ಪ್ರಿಂಟ್ ಇಂದ ಆಕ್ಚುಲ್ ಆಗಿ 3 ಮಾರ್ಕ್ಸ್ ಬರ್ಬೋದು ಅಂತ ಹೇಳಿದ್ದಾರೆ. ಅದರಲ್ಲಿ 1 ಮಾರ್ಕ್ MCQ ಬರ್ಬೋದು, ಇನ್ನ 2 ಮಾರ್ಕ್ಸಿಗೆ 2 ಮಾರ್ಕ್ಸ್ ಕ್ವಶನ್ ನ ಕೇಳ್ಬೋದು, ಅಥವಾ ಒಂದೇ 3 ಮಾರ್ಕ್ಸ್ ಕ್ವಶನ್ ಸಹ ಕೇಳ್ಬೋದು. ಸೊ ನಾನು MCQ ಡಿಸ್ಕಸ್ ಮಾಡ್ತಿಲ್ಲ, ಓನ್ಲಿ 2-3 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ 2 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದರೆ ಯು ಕ್ಯಾನ್ ಅಬ್ಸರ್ವ್ ಇಯರ್. ಫಸ್ಟ್ ಕ್ವಶನ್, ವಾಟ್ ಆರ್ ಬೇಸಿಕ್ ಯೂನಿಟ್ಸ್, ಗಿವ್ ಒನ್ ಎಕ್ಸಾಂಪಲ್ ಅಂತ ಕೇಳಿದಾನೆ. ರೆಫರ್ ಯುವರ್ ನೋಟ್ಸ್ ಪ್ಲೀಸ್. ಸ್ಟೇಟ್ ದಿ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್, ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್ ಬಂದು ಗಿವ್ ಎನಿ 2 ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಇದೇ ಕ್ವಶನ್ ನ ಕೇಳೋದು ಅವನು ಕೇಳಿದ್ರೆ. So these are 2 marks question. 3 marks question ಗೆ ಬಂದ್ರೆ, these questions whatever I will discuss in this, these are very very important questions. ಇವಾಗ ಏನ್ ಡಿಸ್ಕಸ್ ಮಾಡ್ತಿದ್ದೀನೋ ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಕೇಳಿದ್ರೆ ಇದೇ ಮೆಥಡಾಲಜಿಲೇನೆ ಕೇಳಬೇಕು 3 ಮಾರ್ಕ್ಸಿಗೆ. ಓಕೆ, ಅಂಡ್ ಇದೇ ಮೆಥಡಾಲಜಿಲೇ ಕೇಳಬೇಕು, ಇದೇ ಕ್ವಶನ್ ಕೇಳಬೇಕು ಅಂತ ಇಲ್ಲ, ಮೆಥಡಾಲಜಿ ಸೇಮ್ ಇರುತ್ತೆ. ಸೊ 3 ಮಾರ್ಕ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಬಂದು, ಚೆಕ್ ದಿ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ದಿ ಈಕ್ವೇಶನ್ x is equal to x0 plus v0 t plus half at square where symbol have their usual meaning. ಡೈಮೆನ್ಷನಲ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ಸೆಕೆಂಡ್ ಕ್ವಶನ್ ಬಂದು, ಚೆಕ್ ಡೈಮೆನ್ಷನಲ್ ಕರೆಕ್ಟ್ನೆಸ್ ಅಗೇನ್. ಸೊ ಇದನ್ನ ತುಂಬಾ ಸತಿ ಕೇಳ್ತಾನೆ ಇರ್ತಾನೆ. ಅಂಡ್ ಐ ಥಿಂಕ್ ದಿಸ್ ಇಯರ್, ಪ್ರೀವಿಯಸ್ ಇಯರ್ ಇಂದ ಕಾಲೇಜೇ ಸಹ ಪೇಪರ್ ರೆಡಿ ಮಾಡಬೇಕು ಅಂತ PU ಬೋರ್ಡ್ ಅಲ್ಲಿ ಆದೇಶ ಬಂದಿದೆ ಅಂತ ಅನ್ಕೋತೀನಿ. ಸೊ ನಿಮ್ ಕಾಲೇಜ್ ಅವರೇನೆ ಪೇಪರ್ ರೆಡಿ ಮಾಡ್ತಾರೆ. ಬಟ್ ದೇ ಹ್ಯಾವ್ ಟು ಮೇಂಟೈನ್ ದಿ PU ಬೋರ್ಡ್ ಇನ್ಸ್ಟ್ರಕ್ಷನ್ಸ್. PU ಬೋರ್ಡ್ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೋ ಅದೇನೆ ಸಹ ಅವ್ರು ಫಾಲೋ ಮಾಡಬೇಕು. ಸೊ ಫಾಲೋ ಮಾಡಿದ್ರೆ ಈ ತರ ಇಂಪಾರ್ಟೆಂಟ್ ಕ್ವಶನ್ಸ್ ನ ಅವ್ರು ಕೇಳಲೇಬೇಕು. ಇದನ್ನ ಬಿಟ್ಟು ಬೇರೆ ಕ್ವಶನ್ಸ್ ಕೇಳೋಕ್ ಬರಲ್ಲ. ಅಂಡರ್ಸ್ಟುಡ್? ಈ ತರ ಕರೆಕ್ಟ್ನೆಸ್ ಕೇಳಲಿಲ್ಲ ಅಂದ್ರೆ he will ask you to derive the expression for period of simple pendulum which depends on length, acceleration due to gravity using dimensional analysis. So ಈ ಈಕ್ವೇಶನ್ ನ ಡಿರೈವ್ ಮಾಡಿ ಅಂತ ಕೇಳಿದಾನೆ using dimensional analysis. So ಇದು ಕೇಳಲಿಲ್ಲ ಅಂದ್ರೆ, the centripetal force acting on a particle moving uniformly in a circle depends upon its mass, velocity and radius of circle. Derive the expression for centripetal force using the method of dimensional analysis. See, these are the important question. ಇದು ಚಿಕ್ಕ ಚಾಪ್ಟರ್ ಆಕ್ಚುಲಿ, ನಾನು ಹೇಳಿದ್ನಲ್ಲ ಜಸ್ಟ್ 3 ಮಾರ್ಕ್ಸ್ ಗೆ ಬರ್ಬೋದು ಇದರಿಂದ. ಸೊ ಯಾವುದೇ ತರ ಡಿರೈವೇಶನ್ ಇದೆ, ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಕೇಳೋದು ಇಲ್ಲ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಅಗೇನ್ ಇದೇ PDF ನಿಮಗೆ ಬೇಕು ಅಂದ್ರೆ ವಾಟ್ಸಪ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೊಂದೇ ಅಲ್ಲ, ಮುಂದೆ ಬರೋ ಎಲ್ಲಾ ಚಾಪ್ಟರ್ದು ಸಹ PDF ಕಾಪಿ ಅಪ್ಲೋಡ್ ಮಾಡ್ತೀನಿ. ಇದು ಚಿಕ್ಕ ಇರ್ಬೋದು, ಮುಂದೆ ಬರೋ ಇನ್ನ ದೊಡ್ಡ ಇರುತ್ತೆ. ಆಕ್ಚುಲಿ
ಕಲೆಕ್ಷನ್ ಆಫ್ ಕ್ವಶನ್ಸ್ ತುಂಬಾ ಇರುತ್ತೆ. ಓಕೆನಾ? ಸೊ ಇಷ್ಟು ಹೇಳ್ತಾ ಸೆಷನ್ ಎಂಡ್ ಮಾಡೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಓಕೆ, ಟೇಕ್ ಕೇರ್.